ಖುಷಿ ಇದೆ ನಮಗೆ. ಮೈಸೂರಲ್ಲಿ ನೋಡಿದಾಗಲೂ ಟ್ರಮಂಡಸ್ ಎಕ್ಸ್ಪೀರಿಯನ್ಸ್. ನಿನ್ನೆ ನಮ್ಗೆ ಬೆಂಗಳೂರಿನಲ್ಲಿ ಒನ್ ಶೋ ಅಂತ ಅನ್ಕೊಂಡು ಶುರು ಮಾಡಿದ್ದು, ಅದು ಸುಮಾರು ಕಡೆ ಪೇಡ್ ಪ್ರೀಮಿಯರ್ಸ್ ಆಯ್ತು ನಮಗೆ. ಎಲ್ಲಾ ಕಡೆಗೂ ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾ ಇರೋದು. ಯೂಶಲ್ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋ ತರದ ಒಂದು ಟಾಕ್ ಬರೋದು ಸಹಜ, ಬಟ್ ತುಂಬಾ ಚೆನ್ನಾಗಿದೆ, ಇದನ್ನ ಮಸ್ಟ್ ವಾಚ್ ಅಥವಾ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು. ನಾವು ಇವಾಗ ಏನ್ ಕಮೆಂಟ್ಸ್ ನೋಡ್ತಾ ಇದೀವಿ ಅದನ್ನ ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಪ್ರೆಸ್ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ದೇ ಆರ್ ಆಲ್ ವೆರಿ ಹ್ಯಾಪಿ ಅಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು. ನಮಗೆ ಎಲ್ಲಾ ಕಡೆನೂ ಅಂದ್ರೆ ನಾನು ತುಂಬಾ ದಿವಸ ಇದೆ ಇವಾಗ ಮಾಸು ಫೈಟ್ ಗಳಿಗೆಲ್ಲ ಎಂಜಾಯ್ ಮಾಡೋದು ನೋಡಿದೀನಿ. ಬಟ್ ಈ ಸಿನಿಮಾ ನೀವೆಲ್ಲ ನೋಡ್ತಾ ಇದ್ದೀರಾ, ವಿಸಿಲ್ ಹೊಡಿಯೋದು, ಚಪ್ಪಾಳೆ ಹೊಡಿಯೋದು, ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿಯೋದು, ಇದೆಲ್ಲಾನು ತುಂಬಾ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಂತ ಅನಿಸ್ತಾ ಇದೆ. ಸೊ ಒಂದು ಅದ್ಭುತವಾದ ಪ್ರತಿಕ್ರಿಯೆ ನಮಗೆ. ಸೊ ನಾನು ಎಲ್ಲಾ ಪ್ರೇಕ್ಷಕರು ಎಲ್ಲಾ ಬಂದು ನೋಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ನೇಟಿವಿಟಿನ ಬಿಟ್ಕೊಟ್ಟಿಲ್ಲ, ಆ ಒಂದು ಲಿಸ್ಟ್ಗೆ ಗಿಡು ಮಲ್ಲಿನೂ ಕೂಡ ಸೇರ್ತಾರೆ. ರೀಸೆಂಟ್ ಸಿನಿಮಾದಲ್ಲೂ ಕನ್ನಡ ಮಣ್ಣಿನ ಕಥೆನ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಓಡುತ್ತೆ ಅಂತ ಅದೇ ಲಿಸ್ಟ್ಗೆ ಹೌದು. ಇಲ್ಲ, ಇವಾಗ ಎಲ್ಲಾ ಕಡೆನೂ ಅದೇ ಓಡ್ತಾ ಇರೋದು. ನಮ್ಗೆ ಜನಕ್ಕೆ ಕನೆಕ್ಟ್ ಆಗುವಂತ ಸಿನಿಮಾಗಳೇ ಮಾಡ್ಬೇಕು. ಅದ್ರಲ್ಲೂ ನೇಟಿವಿಟಿ ಇರುವಂತ ಸ್ಕ್ರಿಪ್ಟ್ ಗಳು ಮಾಡಿದಾಗ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಸೊ ಅದೇ ಪ್ರಯತ್ನದಲ್ಲಿ ಪುನೀತ್ ಅವ್ರು ಬಂದು ಒಂದು ಅದ್ಭುತವಾದ ಒಂದು ಪ್ಲಾಟ್ ಹೇಳಿದಾಗ ನನಗೂ ಎಕ್ಸೈಟ್ ಆಗಿದೆ. ಅದೇನೆ ಜನ ಇಷ್ಟಪಡ್ತಾರೆ ಇದು ಅಂತ ತುಂಬಾ ಅನ್ಸಿತ್ತು. ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾನ ಮಾಡಿದ್ದು. ಇವತ್ತು ಏನ್ ಪ್ರತಿಕ್ರಿಯೆ ಸಿಗ್ತಾ ಇದೆ ಅದು ಬಹಳನೇ ಖುಷಿ ಆಗ್ತದೆ. ಅಂದ್ರೆ ನಮ್ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಅದನ್ನ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಸ್ಟಾರ್ ಕ್ಯಾಸ್ಟ್ ಇನ್ನೊಂದು ಯಾವ್ದೂ ಅದನ್ನ ತಲೆ ಇಟ್ಕೊಳ್ದೇನೆ ಒಂದ್ ಒಳ್ಳೆ ಕಾಂಟೆಂಟ್ ಇತ್ತು, ಅದು 2 ಗಂಟೆಗೆ ಅದು ವರ್ತಿದೆ ಅಂತಂದ್ರೆ 100% ಅದಕ್ಕೆ ಕೈ ಹಿಡಿತಾರೆ ಅನ್ನೋದಕ್ಕೆ ಇದಾಗೆ ಮತ್ತೆ ಪ್ರೂವ್ ಆಗಿದೆ ನಮ್ಗೆ ಅಷ್ಟೇ. ಆಡಿಯನ್ಸ್ ಪರವಾಗಿ ಥ್ಯಾಂಕ್ ಯು ಸರ್. ಬಿಕಾಸ್ ತರುಣ್ ಕ್ರಿಯೇಟಿವ್ಸ್ ಇದೆ ಅಂತ ಒಳ್ಳೆ ಸಿನಿಮಾ ಇರುತ್ತೆ ಅನ್ನೋದು ನಾವು ಮತ್ತೊಂದು ಸಲ ಪ್ರೂವ್ ಮಾಡಿರೋದಕ್ಕೆ. ಇಲ್ಲ, ನಾನು ಒಬ್ಬ ಆಡಿಯನ್ನೇನೆ. ನಾನು ಸಿನಿಮಾ ಮಾಡ್ಲಿ ಅಥವಾ ಏನ್ ಕತೆ ಕೇಳ್ತಾ ಇರ್ಲಿ, ಕ್ರಿಯೇಟಿವ್ ಹೆಡ್ ಆಗಿ ಮಾಡಿರ್ಲಿ, ಪ್ರೊಡ್ಯೂಸ್ ಮಾಡ್ಲಿ, ಏನ್ ಮಾಡಿದ್ರು ನಾನ್ ಫಸ್ಟ್ ಒಬ್ಬ ಆಡಿಯನ್. ನನಗೆ ನಾನು ಏನ್ ಕತೆ ಕೇಳ್ಬೇಕಾದ್ರೂ ನಾನು ಆಡಿಯನ್ ಆಗಿ ಕೇಳಿರೋದು. ಇವತ್ತಿನವರೆಗೂ ನಾನು ಸಿನಿಮಾ ಮಾಡ್ಬೇಕಾದ್ರೆ ಹಂಗೆ ನೋಡಿರ್ತೀನಿ. ಸೊ ಪರದೆಯಿಂದ ಆ ಕಡೆ ಕುತ್ಕೊಂಡು ಅವ್ನಿಗೆ ಏನ್ ಎಕ್ಸ್ಪೀರಿಯನ್ಸ್ ಸಿಗ್ಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಮೇಕರ್ ಆಗಿ ಕೂಡ ನಾನು ಟ್ರೈ ಮಾಡೋದು. ಹಾಗಾಗಿ ನಿಮ್ಮನ್ನ ನಾನು ರೆಪ್ರೆಸೆಂಟ್ ಮಾಡೇನೆ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ಇಷ್ಟ ಆಗ್ತಿರೋದು ನನಗೆ ತುಂಬಾ ಖುಷಿ. ಥ್ಯಾಂಕ್ ಯು ಸೊ ಮಚ್. ರಕ್ಷಿತಾ ಮೇಡಮ್ ತುಂಬಾ ಖುಷಿ ಪಟ್ಟವ್ರು. ನಿನ್ನೇನು ನೋಡಿದ್ರು, ಬಟ್ ಅಗೇನ್ ನಾವು ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂತ ಬಂದ್ರು. ಅವ್ರು ಮತ್ತೇನು ನಾನೇ ನೋಡ್ತಾ ಇದ್ದೆ, ಅವರು ಎಮೋಷನಲ್ ಆಗಿದ್ರು, ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರು. ಸೊ ಅದು ಅಂದ್ರೆ ರಿಪೀಟ್ ವ್ಯಾಲ್ಯೂ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ. ಅದನ್ನೇ ಅವ್ರು ಹೇಳಿದ್ರು. ತರುಣ್ 2 ಸತಿ ನೋಡಿದ್ರು, 3 ಸತಿ ನೋಡಿದ್ರು, ನಮ್ಗೆ ಅದು ಬೋರ್ ಆಗ್ತಾ ಇಲ್ಲ, ಥ್ರಿಲ್ ಅದು ಹಂಗೆ ನಮ್ಗೆ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ. ಸೊ ಶಿ ಇಸ್ ಆಲ್ಸೋ ವೆರಿ ಹ್ಯಾಪಿ.